ಇವರಿಬ್ರು ಹುಟ್ಟಿದಾಗಿಂದನೂ ಜೊತೆಗಿದ್ದವ್ರೇನಲ್ಲ. ಹಾಗಂತ ಇವರಿಬ್ರು ದುಶ್ಮನ್ಗಳಂತೂ ಅಲ್ವೇ ಅಲ್ಲ. ಅನಿತಾ ಮತ್ತು ಸುನೀತಾ ಇಬ್ಬರು ಕಾಲೇಜ್ ದಿನಗಳಲ್ಲಿ ಪರಿಚಯ ಆಗ್ತಾರೆ. ಯಾರೇ ಪರಿಚಯ ಆದರೂ ಕೂಡ ಅವರು ನಮಗೆ ತುಂಬ ಆತ್ಮೀಯರಾಗೋದು ತುಂಬಾ ಕಷ್ಟ. ನಮ್ಮ ಲೈಫ್ನಲ್ಲಿ ಅದೆಷ್ಟೋ ಜನ ಪರಿಚಯ ಆಗ್ತಾರೆ, ಆದರೆ ನಮ್ಮ ಮನಸ್ಸಿಗೆ ಹತ್ತಿರ ಆಗೋರು, ನಮಗೆ ತುಂಬ ಆತ್ಮೀಯರಾಗೋದು ಕೆಲವು ಜನ ಅಷ್ಟೇ. ಅನಿತಾ ಮತ್ತು ಸುನೀತಾ ಕೂಡ ಅಕಸ್ಮಾತಾಗಿ ಪರಿಚಯ ಆಗ್ತಾರೆ. ಆ ಪರಿಚಯ ಸ್ನೇಹ ಆಗಿ ತುಂಬ ಆತ್ಮೀಯರಾಗ್ತಾರೆ. ಇವರಿಬ್ಬರು ಸ್ಟೋರಿ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಡಿಸ್ಕ್ರಿಪ್ಷನಲ್ಲಿ ಫೇಸ್ಬುಕ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ, ದಯವಿಟ್ಟು ಫಾಲೋ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಯ್ ಸುನಿ, ಏನು ನಿನ್ನ ಫ್ರೆಂಡ್ ಬಂದಿಲ್ವಾ? ಇನ್ನೂ ಯಾಕೋ ಒಬ್ಬಳೇ ನಿಂತಿದ್ಯಾ? ಹಾಂ ಹೌದು ಕಣೆ, ಅವಳು ಹೊರಟಿದ್ದೀನಿ ಅಂತ ಹೇಳಿದ್ಲು, ಆದರೆ ಯಾಕೋ ಇನ್ನೂ ಬಂದೇ ಇಲ್ಲ, ಅದಕ್ಕೆ ಕಾಯ್ತಾ ಇದ್ದೀನಿ. ನೀನೇನು ಒಬ್ಬಳೇ ಇದೆಯಲ್ಲ? ಇನ್ನೇನು ಮಾಡಲಿ ಹೇಳು, ನನಗೇನು ನಿನ್ನ ಹಾಗೇನೆ ಕ್ಲೋಸ್ ಫ್ರೆಂಡ್ಸ್ ಇದ್ದಾರಾ? ಕಾಲೇಜ್ನಲ್ಲಿ ಯಾರೂ ಪರಿಚಯನೇ ಇಲ್ಲ ಕರೆಕ್ಟಾಗಿ. ನಿನಗಾದರೆ ಅನಿ ಇದ್ದಾಳೆ, ಯಾವಾಗಲೂ ನಿನ್ನ ಜೊತೆನೇ ಇರ್ತಾಳೆ. ನನಗೆ ಯಾರೂ ಪರಿಚಯ ಇಲ್ಲ ಕಣೆ. ನಾನು ನಿಮ್ಮ ಜೊತೆ ಬರ್ಬೋದಾ ಇನ್ಮೇಲಿಂದ? ಅಯ್ಯೋ ಅದಕ್ಕೇನಂತೆ, ನೀನು ನನಗೆ ಫ್ರೆಂಡ್ ಇದ್ದಾಗೆ ತಾನೆ, ಪರವಾಗಿಲ್ಲ, ನಮ್ಮ ಜೊತೆನೇ ಬಾ, ಯಾರು ಬೇಡ ಅನ್ನಲ್ಲ. ಏನು ಇವಳ? ಯಾಕೆ? ನಾನು ನೀನು ಸಾಕು, ನಾವಿಬ್ರೆ, ನಮ್ಮಿಬ್ರ ಮಧ್ಯೆ ಬೇರೆ ಯಾರು ಬರೋದು ಬೇಕಾಗಿಲ್ಲ. ನೋಡು, ಸುಮ್ಮನೆ ಇರೋ ಬರೋರ್ನೆಲ್ಲ ಫ್ರೆಂಡ್ಸ್ ಮಾಡ್ಕೊಳ್ಬೇಡ, ನನಗಿಷ್ಟ ಆಗಲ್ಲ. ಹೇ ಸಾರಿ ಕಣೆ ಅನಿತಾ, ನಾನೇ ಕೇಳಿದ್ದು. ಇನ್ಮೇಲಿಂದ ನಾನು ಮಾತಾಡಲ್ಲ ಬಿಡು, ನಿಮ್ಮ ಜೊತೆ ಬರೋದು ಇಲ್ಲ, ನೀವಿಬ್ರು ಬೇಜಾರು ಮಾಡ್ಕೋಬೇಡಿ. ಅನಿ ಯಾಕೆ ಹಾಗೆ ಮಾತಾಡ್ದೆ? ಪಾಪ ಅವಳಿಗೆ ಎಷ್ಟು ಬೇಜಾರಾಗಿರಲ್ಲ ನೋಡು, ಹೇಗೆ ಬೇಜಾರು ಮಾಡ್ಕೊಂಡು ಹೋಗ್ತಿದ್ದಾಳೆ. ಹೋದರೆ ಹೋಗಲಿ ಬಿಡು, ನೀನು ನನಗೆ ಮಾತ್ರ ಫ್ರೆಂಡು, ಬೇರೆಯವ್ರಿಗೆಲ್ಲ ಫ್ರೆಂಡ್ ಆಗೋದು ನನಗಿಷ್ಟ ಇಲ್ಲ. ನೀನು ನನ್ನ ಜೊತೆಗೆ ಮಾತ್ರ ಇರಬೇಕು ಅಷ್ಟೇ. ಲೇ ಏನೇ ಮಾತಾಡ್ತಿದ್ಯಾ ನೀನು? ಏನು ಬೆಳಗ್ಗೆನೇ ಕುಡ್ಕೊಂಡು ಬಂದಿದ್ಯಾ ಹೇಗೆ? ಮತ್ತೇನು, ಇಷ್ಟು ದಿನ ನಾನೊಬ್ಬಳೇ ಇದ್ದೆ, ಆದರೆ ಇವಾಗ ಬೇರೆ ಫ್ರೆಂಡ್ಸನ್ನೆಲ್ಲ ಮಾಡ್ಕೊಳ್ತಿದ್ಯಾ, ಆಮೇಲೆ ಅವ್ರ ಜೊತೆನೇ ಕ್ಲೋಸ್ ಆಗಿರ್ತೀಯ, ನನ್ನ ಆಮೇಲೆ ದೂರ ಮಾಡ್ತೀಯ. ಅದಕ್ಕೆ ಅವ್ರು ಯಾರು ನಿನ್ನ ಜೊತೆ ಇದ್ದರೆ ನನಗಿಷ್ಟ ಆಗಲ್ಲ. ನಿನ್ನ ಜೊತೆಗೆ ನಾನು ಮಾತ್ರ ಇರಬೇಕು, ಅದು ಬಿಟ್ಟು ಬೇರೆ ಯಾರ್ಯಾರೋ ಇರಬಾರ್ದು ಅಷ್ಟೇ. ಆಗ ನಮ್ಮ ಮಧ್ಯೆ ಯಾರಾದರೂ ಬಂದರೆ ನನಗೆ ತಡ್ಕೊಳ್ಳೋದಕ್ಕಾಗಲ್ಲ. ನೀನು ನನಗೆ ತುಂಬ ಸ್ಪೆಷಲ್ಲು. ಲೇ ಹುಚ್ಚಿ, ಏನೇ ಆಗಿದೆ ನಿನಗೆ? ಏನೇನು ಮಾತಾಡ್ತಿದ್ಯಲ್ಲೇ? ನೋಡು ಅನಿ, ನಾವು ಪ್ರೀತಿಸೋ ವ್ಯಕ್ತಿ ಜೊತೆಗೆ ಯಾರೂ ಕ್ಲೋಸ್ ಆಗಿರಬಾರ್ದು, ಯಾರೂ ಮಾತಾಡಬಾರ್ದು ಅಂತೆಲ್ಲ ಅಂದ್ಕೊಂಡ್ರೆ ಅದು ಅವ್ರನ್ನ ಕಂಟ್ರೋಲ್ ಮಾಡಿದಾಗುತ್ತೆ ಕಣೆ. ನಮ್ಮನ್ನು ನಿಜವಾಗ್ಲೂ ಅವ್ರು ಸ್ಪೆಷಲ್ ಅಂದ್ಕೊಂಡಿದ್ರೆ ಅವ್ರಿಗೆ ಅದೆಷ್ಟೇ ಜನ ಸಿಕ್ಕರೂ ಕೂಡ ನಾವು ಅದೇ ಸ್ಪೆಷಲ್ ಪ್ಲೇಸ್ನಲ್ಲೇ ಇರ್ತೀವಿ. ಅದು ಬಿಟ್ಟು ಅವ್ರಿಗೆ ನಾವು ಸ್ಪೆಷಲ್ ಅಲ್ಲದೆ ಇರುವಾಗಲೇ ಬೇರೆ ಯಾರೋ ಸಿಕ್ಕೂಡ್ಲೇ ನಾವು ಬೇಡವಾಗ್ತೀವಿ ಅಷ್ಟೇ. ಅದು ಹಾಗಲ್ಲ ಸುನಿ. ನೋಡು ಅನಿ, ಅವಳು ನಿನ್ನ ಹಾಗೇನೆ ತಾನೆ. ನಾವು ಅವಳನ್ನ ದೂರ ಇಟ್ಟರೆ ಪಾಪ ಅವಳಿಗೂ ಬೇಜಾರಾಗಲ್ವಾ ಹೇಳು? ಇನ್ನೊಬ್ರು ಮನಸ್ಸಿಗೆ ನೋವು ಮಾಡಬಾರ್ದು. ನೀನು ಅವಳನ್ನ ಫ್ರೆಂಡ್ ಅನ್ಕೋ, ಅವಳು ತುಂಬ ಒಳ್ಳೆಯವಳು ಕಣೆ. ನೀನು ಅಂದ್ಕೊಂಡಿರೋ ಹಾಗೆ ಬೇರೆ ಯಾರೋ ನನ್ನ ಲೈಫಿಗೆ ಬಂದರೆ ನಿನ್ನ ಪ್ಲೇಸ್ ಚೇಂಜ್ ಆಗುತ್ತೆ, ಆಮೇಲೆ ದೂರ ಆಗ್ತೀನಿ, ಹಾಗೆಲ್ಲ ಏನು ಅನ್ಕೋಬೇಡ. ನಿನಗೆ ನಾನು ಹೇಗೆ ಸ್ಪೆಷಲೋ ಹಾಗೆ ನನಗೂ ನೀನು ತುಂಬ ಸ್ಪೆಷಲ್ ಕಣೆ. ಹಾಗಂತೀಯಾ? ಸರಿ ಬಿಡು, ಇವಾಗ ಏನು ಮಾಡಬೇಕು? ಮೊದಲು ಹೋಗಿ ಅವಳ ಹತ್ರ ಸಾರಿ ಕೇಳು, ಅವಳ ಜೊತೆ ಚೆನ್ನಾಗಿ ಮಾತಾಡು. ಪಾಪ ನಿನ್ನ ಮಾತಿಂದ ಅವಳಿಗೆ ತುಂಬ ಬೇಜಾರಾಗಿರುತ್ತೆ. ಹೇ ಸಾರಿ ಕಾವ್ಯ, ಬೇಜಾರು ಮಾಡ್ಕೋಬೇಡ ಆಯಿತಾ? ಇನ್ಮೇಲಿಂದ ನಾನು ನೀನು ಎಲ್ಲರೂ ಫ್ರೆಂಡ್ಸ್, ಓಕೆನಾ? ನಮ್ಮ ಜೊತೆ ನೀನು ಬರ್ಬೋದು. ಅನಿಗೆ ಮೆಚುರಿಟಿ ಸ್ವಲ್ಪ ಕಡಿಮೆ, ಆದರೆ ಸುನಿ ಸ್ವಲ್ಪ ಮೆಚೂರ್ ಮೈಂಡೆಡ್ ಹುಡುಗಿ. ಹಾಗಾಗಿ ಅನಿ ಮಾಡೋ ತಪ್ಪುಗಳನ್ನು ತಿಳಿಸಿ ಇದು ತಪ್ಪು ಅಂತ ಹೇಳ್ತಾ ಇರ್ತಾಳೆ. ಇದಾದ್ಮೇಲೆ 3 ಜನ ಫ್ರೆಂಡ್ಸ್ ಆಗ್ತಾರೆ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಅಮ್ಮ ಅಮ್ಮ, ಯಾರು ಬಂದಿದ್ದಾರೆ ನೋಡು? ಸುನಿ ಬಂದಿದ್ದಾಳೆ ಮನೆಗೆ. ಓ ಸುನಿ, ಹೇಗಿದೆಯಮ್ಮ? ನಿನ್ನ ಫ್ರೆಂಡ್ ಯಾವಾಗಲೂ ನಿನ್ನ ಬಗ್ಗೆನೇ ಹೇಳ್ತಾ ಇರ್ತಾಳೆ ನೋಡು, ಸುನಿ ಹಾಗೆ ಸುನಿ ಹೀಗೆ ಅಂತ. ನಿನ್ನ ಬಗ್ಗೆ ಮಾತಾಡಿಲ್ಲ ಅಂದರೆ ಅವಳಿಗೆ ಊಟನೂ ಸೇರಲ್ಲ, ನಿದ್ದೆನೂ ಬರಲ್ಲ. ಇನ್ನೂ ಹೇಳಬೇಕು ಅಂದರೆ ದಿನಾನೇ ಸಾಗಲ್ಲ ಅನಿಸುತ್ತೆ. 24 ಗಂಟೆನೂ ನಿನ್ನ ಬಗ್ಗೆನೇ ಮಾತಾಡ್ತಾ ಇರ್ತಾಳೆ ಕಣಮ್ಮ. ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಆಂಟಿ, ಹಾಗೆ ಹೊಗಳೋ ಅಂಥ ಸ್ಪೆಷಾಲಿಟಿ ಅಂತೂ ಏನಿಲ್ಲ ನನ್ನಲ್ಲಿ. ಅವಳು ಸುಮ್ಮನೆ ಹೇಳ್ತಾಳೆ ಅಷ್ಟೇ, ನೀವು ಅವಳು ಹೇಳಿದ್ದೆಲ್ಲ ನಂಬೇಡಿ. ಓಹೋ ಇವಳೇನಾ ಅನಿತನ್ ಕೊಲೋಜ್ ಫ್ರೆಂಡು? ಏನಮ್ಮ ಆರಾಮಿದೆಯೇನೋ? ಹೌದು ಅಕ್ಕ, ಇವಳೇ ನಮ್ಮ ಮನಿ ಫ್ರೆಂಡು. ಆಹಾ, ಏನು ಸೀಮಿಗಿಲ್ದಿರೋ ಫ್ರೆಂಡು. ನನ್ನ ಮಗಳಿಗೂ ಈ ಥರ ಕೊಲೋಜ್ ಫ್ರೆಂಡು ತುಂಬ ಜನ ಇದ್ದಾರೆ. ಅಯ್ಯೋ ಚಿಕ್ಕಮ್ಮ, ಇವಾಗ ಯಾರು ಕೇಳಿದ್ರು ನಿನಗೆ ನಿನ್ನ ಮಗಳಿಗೆ ಕೊಲೋಜ್ ಫ್ರೆಂಡ್ ಇದ್ದಾರಾ ಅಂತ? ಇದ್ರೆ ಇರಲಿ, ನಾವೇನು ನಮಗೆ ಕೊಡು ಅಂತ ಕೇಳಿಲ್ವಲ್ಲ. ಓಹ್, ಸೀಮಿಗಿಲ್ದಿರೋ
ಇಲ್ದಿರೋ ಕ್ಲೋಸ್ ಫ್ರೆಂಡ್ಸ್ ಇವರೇ ಇಬ್ರು ಅನ್ಸುತ್ತೆ. ಹೇಗೆ ಮಾತಾಡ್ತಾಳೆ ನೋಡು. ಸುನಿ, ನೀನೇನು ಅನ್ಕೋಬೇಡಮ್ಮ. ಅವ್ರ ಮಗಳಿಗೆ ಫ್ರೆಂಡ್ಸ್ ಇದ್ದಾರೆ, ಕ್ಲೋಸು ಕಡಿಮೆ. ನೀವಿಬ್ರು ಕ್ಲೋಸ್ ಇದ್ದೀರಲ್ಲ, ಅದನ್ನು ನೋಡಿ ಹೊಟ್ಟೆ ಉರಿ ಅಷ್ಟೆ, ಅದಕ್ಕೆ ಹಾಗೆ ಮಾತಾಡ್ತಾರೆ. ಅಯ್ಯೋ ಪರವಾಗಿಲ್ಲ ಆಂಟಿ, ನನಗೂ ಅರ್ಥ ಆಗುತ್ತೆ. ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ ಬಿಡಿ. ಅಮ್ಮ ಸುನಿ, ಅನಿತನಿಗೆ ಸ್ವಲ್ಪ ಕೋಪ ಜಾಸ್ತಿ. ಯಾವ ಸಮಯದಲ್ಲಿ ಹೇಗೆ ಮಾತಾಡಬೇಕು, ಯಾರ ಹತ್ರ ಹೇಗಿರಬೇಕು ಅಂತ ಗೊತ್ತಾಗಲ್ಲ. ಅವಳ ಜೊತೆ ನೀನು ಇರ್ತೀಯಲ್ಲ, ಯಾವಾಗಲೂ ಜೋಪಾನವಾಗಿ ನೋಡ್ಕೋ ಆಯ್ತಾ. ಇಬ್ಬರು ಅಕ್ಕ ತಂಗಿ ಆಗಿದ್ದೀರಾ, ಯಾವತ್ತೂ ಯಾರನ್ನೂ ಬಿಟ್ಕೊಡ್ಬೇಡಿ ಮಕ್ಕಳ. ಅಯ್ಯೋ ಆಂಟಿ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ರಾ? ಅವಳಿಗೆ ಮೆಚುರಿಟಿ ಸ್ವಲ್ಪ ಕಡಿಮೆ ಅನ್ನೋದು ಬಿಟ್ಟರೆ ಅವಳು ತುಂಬ ಒಳ್ಳೆಯವಳು. ಹೀಗೆ ಮುಂದೆ ಮುಂದೆ ಎಲ್ಲನೂ ಸರಿಯಾಗುತ್ತೆ, ನೀವೇನು ಚಿಂತೆ ಮಾಡಬೇಡಿ, ನಾನಿದ್ದೀನಲ್ವ ಜೊತೆಲಿ. ಅನಿತಾ ಮತ್ತು ಸುನೀತನ ಮಧ್ಯೆ ಗೆಳೆತನ ಹೇಗಿರುತ್ತೆ ಅಂದರೆ ಅವರು ನೋಡಿ ಹೊಟ್ಟೆ ಉರ್ಕೊಳ್ಳೋ ಜನನೇ ಜಾಸ್ತಿ ಇದ್ರು. ಇಷ್ಟು ಚೆನ್ನಾಗಿರೋ ಇವರಿಬ್ರು ಸ್ನೇಹದ ನಡುವೆ ಅರ್ಜುನ್ ಬರ್ತಾನೆ. ಅರ್ಜುನ್ ಬೇರೆ ಯಾರೂ ಅಲ್ಲ, ಅವ್ರ ಕಾಲೇಜ್ನಲ್ಲೇ ಅವ್ರ ಜೊತೆನೇ ಓದ್ತಿರೋ ಕ್ಲಾಸ್ಮೇಟ್. ಹಾಯ್ ಅನಿ, ಇವತ್ತೇನು ನೀನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ನಿಜವಾಗ್ಲೂ. ಓ ಹೌದಾ, ಥ್ಯಾಂಕ್ ಯು ಫಾರ್ ಯುವರ್ ಕಾಂಪ್ಲಿಮೆಂಟ್ ಅರ್ಜುನ್. ಮೋಸ್ಟ್ ವೆಲ್ಕಮ್. ಏನು ಒಬ್ಬಳೇ ಇದೆಯಾ? ನಿನ್ನ ಫ್ರೆಂಡ್ ಎಲ್ಲೂ ಕಾಣ್ತಾನೇ ಇಲ್ಲ, ಯಾಕೆ ಅವಳು ಬಂದಿಲ್ವಾ ಇವತ್ತು ಕಾಲೇಜ್ಗೆ? ಅದು ಕಾಲೇಜ್ ಕಡೆಯಿಂದ ಏನೋ ಕ್ಯಾಂಪ್ ಆರ್ಗನೈಸ್ ಮಾಡಿದಾರಲ್ಲ, ಹಾಗಾಗಿ 1 ಮಂತ್ ಅವಳು ಬರೋಕ್ಕಾಗಲ್ಲ ಅಂತ ಹೇಳಿದ್ಲು. ವಾವ್, ಒಳ್ಳೇದಾಯಿತು. ಈ 1 ತಿಂಗಳಲ್ಲಿ ಹೇಗಾದರೂ ಮಾಡಿ ಇವಳನ್ನ ಪಟಾಯಿಸ್ಬೇಕು. ಇವಳು ನನ್ನ ಲವ್ ಮಾಡಿದ್ರೆ ನೆಕ್ಸ್ಟ್ ಹೇಗೂ ಸುನಿ ಇವಳ ಜೊತೆ ಮಾತಾಡಲ್ಲ, ಬರೋದು ಇಲ್ಲ. ಸಾರಿ, ಅನಿತಾನೇ ಅವಳ ಜೊತೆ ಹೋಗೋದಿಲ್ಲ. ಅರೆ ಏನಾಯ್ತು ಅರ್ಜುನ್, ಯಾಕೆ ಸುಮ್ಮನೆ ಯೋಚನೆ ಮಾಡ್ತಾ ನಿಂತ್ಬಿಟ್ಟೆ? ಬಾ ಹೋಗೋಣ. ಹಾಗಾದರೆ ಅನಿ, ನಾಳೆಯಿಂದ ನಿನಗೆ ಕಂಪ್ನಿ ಕೊಡೋದಕ್ಕೆ ನಿನ್ನ ಜೊತೆಗೆ ನಾನು ಬರ್ಬೋದಾ? ಜಸ್ಟ್ ಫ್ರೆಂಡ್ ಹಾಗೆ ಅನ್ಕೋ ಅಷ್ಟೇ. ಸರಿ, ಅದಕ್ಕೇನಂತೆ, ಬಾ. ಸುನೀತಾ ಇರದೇ ಇರೋ ಟೈಮ್ ನೋಡಿ ಅರ್ಜುನ್ ಅನಿತನ್ನ ತನ್ನ ಕಡೆ ವಾಲಿಸ್ಕೊಳ್ಳೋದಕ್ಕೆ ನೋಡ್ತಾ ಇರ್ತಾನೆ. ಕಾಲೇಜ್ ದಿನಗಳಲ್ಲಿ ಯಾರ ಮನಸ್ಸಾದರೂ ಹೀಗೆ ಚಂಚಲವಾಗೇ ಇರುತ್ತೆ. ಯಾವುದಾದ್ರೂ ಹುಡುಗ ಚೆನ್ನಾಗಿ ಮಾತಾಡಿದ್ರೆ ಸಾಕು, ಅವ್ರು ತುಂಬ ಸ್ಪೆಷಲ್ ಅನಿಸುತ್ತೆ. ನಮ್ಮ ಮನಸ್ಸು ಚಂಚಲವಾಗಿರೋದ್ರಿಂದ ಹಾಗಾಗಿನೇ ಎಲ್ಲ ಕಡೆನೂ ವಾಲ್ತಾ ಇರುತ್ತೆ. ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ, ಅವರಿಬ್ರು ಪರಿಚಯ ಸ್ವಲ್ಪ ಸ್ಟ್ರಾಂಗೇ ಆಗುತ್ತೆ. ಅನಿ, ಯಾಕೋ ನಿನಗೇನೋ ಹೇಳಬೇಕು ಅನ್ನಿಸ್ತಿದೆ. ಅದೇನೆಂದರೆ, ನಾನು ನಿನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ. ನಾವಿಬ್ಬರು ಮದುವೆ ಆಗೋಣವಾ ಪ್ಲೀಸ್ ಕಣೆ. ಐ ಲವ್ ಯು ಸೋ ಮಚ್ ಕಣೆ ಅನಿತಾ. ಅರ್ಜುನ್, ಏನು ಮಾತಾಡ್ತಿದ್ಯಾ ನೀನು? ನಾನು ಸರಿಯಾಗೇ ಮಾತಾಡ್ತಿದ್ದೀನಿ. ನನಗೆ ಗೊತ್ತು ನಿನಗೂ ನನ್ನ ಕಂಡ್ರೆ ತುಂಬ ಇಷ್ಟ ಅಂತ. ಮತ್ತೆ ಯಾಕೆ ಹೇಗೆ ಹೇಳ್ತಿದ್ಯಾ? ಅದು ಹಾಗಲ್ಲ ಅರ್ಜುನ್. ಸುನಿಗೆ ಗೊತ್ತಾದ್ರೆ ನಿಜವಾಗ್ಲೂ ಬೇಜಾರು ಮಾಡ್ಕೋತಾಳೆ. ಅಯ್ಯೋ ನೋಡು ಅನಿ, ಫ್ರೆಂಡ್ಶಿಪ್ಗೂ ಪ್ರೀತಿಗೂ ಸಂಬಂಧ ಇಲ್ಲ. ಪ್ರೀತಿ ಅನ್ನೋದು ನಿನ್ನ ಮನಸ್ಸಿಗೆ ಸಂಬಂಧಪಟ್ಟಿರೋದು. ಅವಳು ಯಾರು ಹೇಳೋದಕ್ಕೆ? ನೋಡು ಅರ್ಜುನ್, ಅವಳು ನನಗೆ ತುಂಬ ಸ್ಪೆಷಲ್. ನೀನು ನನ್ನ ಬಗ್ಗೆ ಮಾತಾಡು, ಅದು ಬಿಟ್ಟು ಅವಳ ಬಗ್ಗೆ ಹೀಗೆಲ್ಲ ಕೋಪದಲ್ಲಿ ಮಾತಾಡಬೇಡ. ನನಗಿಷ್ಟನೂ ಆಗಲ್ಲ. ನಾನಿನ್ನು ಹೊರಡ್ತೀನಿ. ಯಾಕೋ ಅನಿ ಪದೇ ಪದೇ ಅವನ ಜೊತೆನೇ ಓಡಾಡ್ತಿದ್ದಾಳೆ. ಐ ಥಿಂಕ್ ಇವರಿಬ್ರು ಪ್ರೀತಿ ಮಾಡ್ತಿದ್ದಾರೋ ಏನೋ. ಇವಳು ನೋಡಿದ್ರೆ ಏನೇನೋ ಮಾತಾಡ್ತಿದ್ದಾಳೆ. ನನಗಂತೂ ಕರೆಕ್ಟಾಗಿ ಯಾವುದೂ ಕೇಳಿಸ್ತಾ ಇಲ್ಲ. ಏನಾದರೂ ಆಗಲಿ, ಮೊದಲು ಈ ವಿಷಯನ ಸುನಿಗೆ ತಿಳಿಸ್ಬೇಕು. ಈ ವಿಷಯ ತಿಳಿಸಿ ಲೋಫರಿಂದ ಮೊದಲು ದೂರ ಇರೋದಕ್ಕೆ ಹೇಳಬೇಕು. ಇವನಿಗಿಲ್ಲದೆ ಇರೋ ಯಾವ ಅಭ್ಯಾಸನೂ ಇಲ್ಲ. ಛೇ, ಮೊದಲು ಹೇಳಬೇಕು. ಏನಾಯ್ತು ಮಚ್ಚ? ಅಂದ್ಕೊಂಡಿರೋ ಕೆಲಸ ಎಲ್ಲ ಪೂರ್ತಿ ಆಯ್ತಾ ಹೇಗೆ? ಇಲ್ವೋ? ಛೇ, ಸುನೀತನ ಬಗ್ಗೆ ಹೇಳಿದ್ರೆ ಸಾಕು ಮೈಯೆಲ್ಲ ಉರ್ಕೋತಾಳೆ ಇವಳು. ಇಲ್ಲ ಮಚ್ಚ, ಹೇಗಾದರೂ ಮಾಡಿ ಇವರಿಬ್ಬರನ್ನ ದೂರ ಮಾಡಬೇಕು. ಸುನಿ ನನ್ನ ಕೆನೆಗೆ ಹೊಡೆದಿದ್ದಾಳಲ್ವಾ, ಅದ್ರ ಪ್ರತಿಫಲನ ಅವಳು ತಗೋತಾಳೆ. ಅರ್ಜುನ್ಗೆ ಯಾವುದೇ ಒಳ್ಳೆ ಉದ್ದೇಶ ಇರೋದಿಲ್ಲ. ಅವನು ಶುದ್ಧ ಸೋಮಾರಿ. ಕುಡಿಯೋದು, ತಿನ್ನೋದು, ತಿರ್ಗೋದು, ಒಟ್ನಲ್ಲಿ ಹೇಳಬೇಕು ಅಂದರೆ ಎಲ್ಲ ದುಶ್ಚಟಗಳಿಗೆ ಇವನೇ ದಾಸ ಆಗಿರ್ತಾನೆ. ವಾವ್, ಇದ್ಯಾವುದೋ ಇದು ಒಳ್ಳೆ ದಂತದ ಗೊಂಬೆ ಇದ್ದಾಗಿದೆ. ಅದು ಇಷ್ಟೊತ್ತಲ್ಲಿ ಈ ರೋಡಲ್ಲಿ ಹೋಗ್ತಿದ್ಯಲ್ಲೋ. ಲೋ ಮಚ್ಚ, ಅದು ನಮ್ಮ ಕಾಲೇಜ್ ಗೊಂಬೆನೇ ಕಣೋ. ನೋಡೋಣ, ತಾಕತ್ತಿದ್ರೆ ಇವತ್ತು ನೈಟ್ ಬರೋದು ಕೇಳು. ಹುಡುಗಿರನ್ನ ಪಟಾಯಿಸೋದ್ರಲ್ಲಿ ನೀನು ಏವಂತಾನೆ. ಇವಳನ್ನ ಪಟಾಯಿಸು ನೋಡೋಣ. ನಿಜವಾಗ್ಲೂ ನೀನು ಇವತ್ತು ಪಟಾಯಿಸಿ ಇವತ್ತು ರೂಮಿಗೆ ಕರ್ಕೊಂಡು ಬಂದರೆ ನಾವಿಬ್ಬರು ನೀನು ಹೇಳ್ದಂಗೆ ಕೇಳ್ತೀವಿ. ಹಾಯ್ ಬೇಬಿ, ಏನು ಇಷ್ಟೊತ್ತಿನಲ್ಲಿ ನನ್ನ ನೋಡೋಕ್ಕೆ ಬಂದ್ಯಾ? ಒಳ್ಳೆ ದಂತದ ಗೊಂಬೆ ಇದ್ದಾಗಿದೆಯಾ ಕಣೆ. ಇವತ್ತು ರಾತ್ರಿ ನನ್ನ ರೂಮಿಗೆ ಬಂದುಬಿಡು ಚಿನ್ನ. ಸುಮ್ಮನೆ ಏನು ಬೇಡ, ಅಮೌಂಟ್ ಪೇ ಮಾಡ್ತೀನಿ. ಲೋಫರ್ ನನ್ನ ಮಗನೇ, ನನಗೆ ಯಾರು ಅಂದ್ಕೊಂಡಿದ್ಯೋ? ಅಮೌಂಟ್ ಬಿಸಾಕಿದ್ರೆ ನಿನ್ನ ರೂಮಿಗೆ ಬರೋ ಹಾಗೆ ಕಾಣ್ತೀನಿ ನಾನು. ಇನ್ನೊಂದು ಸಾರಿ ಈ ವೇಷಗಳೆಲ್ಲ ನನ್ನ ಹತ್ರ ತೋರಿಸ್ಬೇಡ.
ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ, ಹುಷಾರ್. ಏನೋ ಮಚ್ಚ, ದೊಡ್ಡ ಜನ ಬಂದಾಗ ಬಂದೆ, ಆದರೆ ಅವಳ ಹತ್ರ ಹೊಡ್ಸ್ಕೊಂಡು ಬಿಟ್ಟಿಯಲ್ಲೋ ಮಚ್ಚ. ಹುಡುಗಿರು ಇಷ್ಟು ದಿನ ನೀನು ಕರಿತಾ ಇದ್ದಿದ್ದಕ್ಕೆ ಅಂತ ಬಂದಿದ್ದಲ್ಲ ಕಣೋ, ಅವರಾಗೆ ಬರ್ತಾಯಿದ್ರು, ದುಡ್ಡು ಬೀಸಾಕ್ತಿದ್ಯಲ್ಲ ಅದಕ್ಕೆ. ಇವಾಗ ನೋಡು, ನೀನು ಕರೆದ್ರೂ ಬರ್ದೇನೆ ಹೇಗೆ ಹೊಡೆದು ಹೋದ್ಲು. ನೀನೇ ಯೋಚನೆ ಮಾಡು, ಅವಳಿಗೆ ಎಷ್ಟು ಮೀಟ್ರ್ ಇದೆ ಅಂತ. ಇಂಥ ಹುಡುಗಿನ ಕರೆಸ್ಬೇಕು ಮಚ್ಚ, ಆವಾಗ ನಿನಗೂ ಒಂದು ಗತ್ತಿರುತ್ತೆ. ಹಾಗಾದರೆ ನೋಡ್ತಾ ಇರು, ಇವಳೇನೋ ಇವಳ ಫ್ರೆಂಡ್ ಅನಿತಾ ಇನ್ನೂ ಚೆನ್ನಾಗಿದ್ದಾಳೆ. ಅವಳನ್ನ ನನ್ನ ರೂಮಿಗೆ ಕರ್ಕೊಂಡು ಬಂದಿಲ್ಲ ಅಂದರೆ ನನ್ನ ಹೆಸರು ಅರ್ಜುನೇ ಅಲ್ಲ, ತಿಳ್ಕೊ. ಅರ್ಜುನ್ ಇದೇ ಕಾರಣಕ್ಕೆ ಅನಿತನ ಹಿಂದೆ ಬಿದ್ದಿರ್ತಾನೆ. ಏನು, ಅನಿ ಅವನ ಜೊತೆ ಸುತ್ತಾ ಇದ್ದಾಳ? ಏನು ಸುಮ್ಮನೆ ನಮ್ಮಿಬ್ರು ಮಧ್ಯೆ ಏನಾದರೂ ತಂದಾಕ್ಬೇಕು ಅಂತ ಹೇಳ್ತಿದ್ಯಾ ಹೇಗೆ? ನೋಡು ಸುನಿ, ನಾನು ಹೇಳ್ತಿರೋದು ನಿಜ. ಬೇಕಾದರೆ ಅಲ್ಲಿ ಹೋಗಿ ನೋಡು, ಅವಳು ಅವನ ಜೊತೆನೇ ಇರ್ತಾಳೆ. ನೀನು ಕ್ಯಾಂಪಸ್ ಅಂತ ಹೋದಲ್ಲಿಂದನೂ ಅವಳು ಕಾಲೇಜಿಗೆ ಒಂದಿನೂ ಬಂದಿಲ್ಲ. ನಾನು ಕರೆದೆ ಕಾಲೇಜಿಗೆ ಬಾ ಅಂದರೆ ಅದು ಇದು ನೆಪ ಹೇಳಿಬಿಟ್ಟು ಅವನ ಜೊತೆ ಸುತ್ತೋದಕ್ಕೆ ಹೋಗ್ತಿದ್ದಾಳೆ. ಇವಾಗಲೂ ಅವನ ಜೊತೆನೇ ಇರ್ತಾಳೆ, ಹೋಗಿ ನೋಡು ಬೇಕಾದರೆ. ಕಾವ್ಯ ಹೇಳೋದು ನಿಜಾನ ಸುಳ್ಳು ತಿಳ್ಕೊಳ್ಳೋದಕ್ಕೆ ಸುನಿ ಅನಿ ಇದ್ದಲ್ಲಿ ಹೋಗ್ತಾಳೆ. ಆದರೆ ಅಲ್ಲಿ ಅನಿತಾ ಮತ್ತು ಅರ್ಜುನ್ ಇಬ್ಬರು ತುಂಬ ಕ್ಲೋಸ್ ಆಗಿ ಮಾತಾಡ್ತಾ ಕೂತಿರ್ತಾರೆ. ಅದನ್ನು ನೋಡಿ ಸುನಿ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಇದಾದ್ಮೇಲೆ ಸುನಿ ಕಾರಣನೇ ಹೇಳ್ದೇನೆ ಅನಿನ ದೂರ ಇಡ್ತಾ ಇರ್ತಾಳೆ. ಎಷ್ಟೇ ಮಾತಾಡಬೇಕು ಅಂತ ಬಂದ್ರೂ ಅವಳು ಸಿಗ್ತಾನೆ ಇರೋದಿಲ್ಲ. ಆಂಟಿ, ಸುನಿ ಮನೇಲಿದ್ದಾಳಾ? ಇಲ್ಲಮ್ಮ ಅನಿ, ಏನೋ ಕೆಲಸ ಇದೆ ಅಂತ ಹೊರಗಡೆ ಹೋಗಿದ್ದಾಳೆ. ನಿನ್ಗೆ ಹೇಳಲಿಲ್ವಾ? ಓ ಹೌದಾ, ಸರಿ, ನಾನು ಬಂದಿದ್ದೆ ಅಂತ ಹೇಳಿ, ಹಾಗೆ ನನಗೊಂದು ಫೋನ್ ಮಾಡೋದಕ್ಕೆ ಹೇಳಿ ಆಂಟಿ. ಯಾಕೆ ಪಾಪ, ಅವಳು ಅಷ್ಟು ದೂರದಿಂದ ಬಂದಿದ್ದಾಳೆ. ನೀನು ನೋಡಿದ್ರೆ ಮನೇಲೇ ಇದ್ದೂ ಇಲ್ಲ ಅಂತ ಹೇಳು ಅಂದ್ಯಲ್ಲ. ಕಾವ್ಯ, ಸುನಿ ಯಾಕೋ ನನ್ನ ಹತ್ರ ಮಾತೇ ಆಡ್ತಿಲ್ಲ ಕಣೆ. ಸಿಗಬೇಕು ಅಂತ ತುಂಬ ಟ್ರೈ ಮಾಡಿದ್ರು ಅವಳು ನನಗೆ ಸಿಗ್ತಾನೇ ಇಲ್ಲ. ನಿನಗೆ ಸಿಕ್ಕಿದ್ಲಾ? ಅಯ್ಯೋ, ಯಾಕೆ ಮಾತಾಡಬೇಕು ಅವಳು? ನೀನು ಹೇಗೂ ಅವನ ಜೊತೆಗೆ ಆರಾಮಾಗಿ ಸುತ್ತಾ ಇದೆಯಾ ತಾನೆ? ಹಾಗಿರುವಾಗ ನಿನಗೆ ಯಾಕೆ ಅವಳ ಬಗ್ಗೆ ಚಿಂತೆ? ನಿನ್ನ ಪಾಡಿಗೆ ನೀನು ಆರಾಮಾಗಿರು. ಪ್ಲೀಸ್ ಕಾವ್ಯ, ಹೀಗೆಲ್ಲ ಹೇಳಬೇಡ. ಅವಳಿಗೆ ಇದೇ ವಿಷಯ ಕೋಪ ಮಾಡ್ಕೊಂಡಿದ್ದಾಳೆ ಅಂತ ನಿನಗೆ ಗೊತ್ತಾ? ಪ್ಲೀಸ್ ಕಣೆ, ಅವಳಿಗೆ ಮಾತಾಡೋದಕ್ಕೆ ಹೇಳು. ಅವಳು ಏನೇ ಹೇಳಿದ್ರು ನಾನು ಕೇಳ್ತೀನಿ ತಾನೆ. ಅದು ಏನು ಅಂತ ಬಾಯಿ ಬಿಟ್ಟು ಹೇಳೋದು ಕೇಳು, ನನ್ನ ಜೊತೆ ಮಾತಾಡೋದು ಕೇಳೆ. ಅನಿ ಮತ್ತು ಸುನಿ ಇಬ್ಬರು ದೂರ ದೂರ ಇದ್ದು ತುಂಬಾ ಸಂಕಟ ಪಡ್ತಾ ಇರ್ತಾರೆ. ಸುನಿ, ಯಾಕೆ ಹೀಗೆ ಬೇಜಾರು ಮಾಡ್ಕೊಂಡು ಸುಮ್ಮನೆ ನಿಂತಿದ್ಯಾ? ನಾನು ನಿನಗೆ ವಿಷಯ ಯಾಕೆ ಹೇಳ್ದೆ ಹೇಳು? ಅವಳಿಗೆ ಬುದ್ಧಿ ಹೇಳ್ತೀಯಾ? ಅವಳು ಮಾಡ್ತಿರೋ ತಪ್ಪನ್ನು ಅರ್ಥ ಮಾಡಿಸ್ತೀಯಾ ಅಂತ. ಆದರೆ ನೀನೇನು ಮಾಡ್ತಿದ್ಯಾ? ಅವಳ ಮೇಲೆ ಕೋಪ ಮಾಡಿಕೊಂಡು ದೂರ ಇದೆಯಾ? ಹೀಗೆ ಆದರೆ ಅವಳ ಜೀವನ ಹಾಳಾಗತ್ತೆ ಹೊರತು ಸರಿಯಾಗಲ್ಲ. ಮೊದಲು ಹೋಗಿ ಅವಳಿಗೆ ಅರ್ಥ ಆಗೋ ಹಾಗೆ ಬುದ್ಧಿ ಹೇಳು. ಮೊದಲು ಬಾ ನೀನು. ಸುನಿ, ಯಾಕೆ ಹೀಗೆ ಮಾಡ್ತಿದ್ಯಾ? ನನ್ನ ಲೈಫ್ನಲ್ಲಿ ನೀನು ಎರಡನೇ ತಾಯಿ ಕಣೆ. ನಾನು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳಿದ್ಯಾ. ನನ್ನ ಲೈಫ್ನಲ್ಲಿ ನೀನಿದ್ರೆ ನಾನು ತಪ್ಪೇ ಮಾಡಲ್ಲ ನಿಜ. ತಂದೆ ತಾಯಿ ಜೊತೆಗೆ ಮಕ್ಕಳಿದ್ದಾಗ ತಪ್ಪು ಮಾಡಲ್ಲ ನೋಡು. ಯಾಕೆ ಅಂದರೆ ತಪ್ಪು ಮಾಡಿದಾಗ ತಂದೆ ತಾಯಿನೇ ಹೇಳ್ತಾರೆ ಅದು ತಪ್ಪು ಅಂತ. ಹಾಗೆ ನೀನಿರುವಾಗ ನಾನು ತಪ್ಪೇ ಮಾಡಲ್ಲ ಕಣೆ. ನಿನಗೆ ಅವನ ಜೊತೆ ಸುತ್ತಾ ಇದ್ದೀನಿ ಅಂತ ಬೇಜಾರು ತಾನೆ? ನನಗೆ ನಿಜ ಅವನು ಇಷ್ಟನೇ. ಹಾಗಂತ ನಿನಗಿಷ್ಟ ಇಲ್ಲ ಅಂದರೆ ನನಗೆ ಆ ಪ್ರೀತಿನೂ ಬೇಡ, ಅವನ ಫ್ರೆಂಡ್ಶಿಪ್ಪು ಬೇಡ ಕಣೆ. ಬಿಟ್ಬಿಡ್ತೀನಿ ನೋಡು. ಬೇಜಾರಲ್ಲ, ನೋವಾಗ್ತಾ ಇದೆ. ಮನೇಲಿ ಅಮ್ಮ ನಿನಗೋಸ್ಕರನೇ ಬದುಕ್ತಿದ್ದಾರೆ, ಆದರೆ ನೀನು ಇಲ್ಲಿ ಯಾರ ಜೊತೆನೋ ಸುತ್ತಾ ಇದೆಯಾ? ಇದೆಲ್ಲ ಗೊತ್ತಾದರೆ ಅವ್ರು ಎಷ್ಟು ನೋವಾಗತ್ತೆ ಅವ್ರ ಮನಸ್ಸಿಗೆ ಅಂತ ಯೋಚನೆ ಮಾಡಿದ್ಯಾ? ನಿನ್ನ ಲೈಫ್ನಲ್ಲಿ ಏನೇನೋ ಸಾಧಿಸ್ಬೇಕು ಅಂತ ಏನೇನೋ ಕನಸು ಕಟ್ಕೊಂಡಿದ್ಯಾ? ಈ ಪ್ರೀತಿ ಗೀತಿ ಎಲ್ಲ ಬಿಟ್ಟು ಸುಮ್ಮನೆ ಫ್ಯೂಚರ್ ಕಡೆ ಕಾನ್ಸಂಟ್ರೇಟ್ ಮಾಡು. ನೀನು ಅಂದ್ಕೊಂಡಿರೋ ಹಾಗೆ ಅರ್ಜುನ್ ಒಳ್ಳೆಯವನೇನಲ್ಲ. ಅವನಿಗಿಲ್ಲದೆ ಇರೋ ಅಭ್ಯಾಸನೇ ಇಲ್ಲ ನೋಡು. ಅವನ ಬಗ್ಗೆ ಕೆಟ್ಟದಾಗಿ ಹೇಳ್ತಿದ್ದೀನಿ ಅಂತ ನೀನು ಬೇಜಾರು ಮಾಡ್ಕೋಬೇಡ. ಅಕಸ್ಮಾತ್ ನನ್ನ ತಪ್ಪು ತಿಳ್ಕೊಳ್ಳೋದು ಬೇಡ. ಯಾಕೆ ಅಂದರೆ ನಾನು ಅವನ ಬಗ್ಗೆ ಕೆಟ್ಟದಾಗಿ ಹೇಳಿ ನಿನ್ನಿಂದ ದೂರ ಮಾಡಿ ನಾನೇನು ಅವನ್ನ ಲವ್ ಮಾಡಬೇಕಾಗಿಲ್ಲ. ನಾನು ಯಾವತ್ತೂ ನಿನಗೆ ಒಳ್ಳೇದನ್ನೇ ಬಯಸ್ತೀನಿ ಅಂತ ಹೇಳ್ತಾ ಇರ್ತೀಯಲ್ಲ, ಆ ನಂಬಿಕೆ ಇದ್ದರೆ ಇನ್ಮೇಲಿಂದ ಈ ಲವ್ವು ಪ್ರೀತಿ ಅವನು ಅದನ್ನೆಲ್ಲ ಬಿಟ್ಟು ನಿನ್ನ ಫ್ಯೂಚರ್ ಕಡೆ ಕಾನ್ಸಂಟ್ರೇಟ್ ಮಾಡು. ಅವನಿಂದ ದೂರ ಇರು. ಅನಿ, ಅದು ನೋಡು ಅರ್ಜುನ್, ಇಷ್ಟು ದಿನ ನಿನ್ನ ಜೊತೆಗಿದ್ದೆ ನಿಜ, ಆದರೆ ಇನ್ಮೇಲಿಂದ ನನ್ನ ಸುದ್ದಿಗೆ ಬರಬೇಡ. ನನ್ನಿಂದ ದೂರ ಇರು. ಸುನಿನಾ ನೀನಾ ಅಂತ ಕೇಳಿದ್ರೆ ನನಗೆ ಸುನಿನೇ ಮುಖ್ಯ. ಅವಳು ಯಾವತ್ತೂ ನನಗೆ ಕೆಟ್ಟದ್ದು ಬಯಸಿಲ್ಲ, ಇನ್ಮೇಲೂ ಬಯಸಲ್ಲ ಅನ್ನೋ ನಂಬಿಕೆ ನನಗಿದೆ. ಇವತ್ತು ನಿನ್ನಿಂದ ದೂರ ಇರು ಅಂತಿದ್ದಾಳೆ ಅಂದರೆ ಅದು ನನ್ನ ಒಳ್ಳೆಯದಕ್ಕೆ ಆಗಿರುತ್ತೆ. ಬಾಯ್. ನೋಡಿದ್ಯಾ ಅರ್ಜುನ್,
ನನ್ನ ಮೇಲೆ ಕೋಪಕ್ಕೆ ನನ್ನ ಫ್ರೆಂಡಿಗೆ ಏನಾದ್ರು ಮಾಡಬೇಕು ಅಂದ್ಕೊಂಡೆ. ಆದರೆ ನಿನ್ನ ಕೈಯಲ್ಲಿ ಏನೂ ಮಾಡ್ಕೊಳಕ್ಕಾಗಿಲ್ಲ. ಏನೋ ಇಷ್ಟು ದಿನ ಆಗಿದ್ದಾಯ್ತು. ಇನ್ಮೇಲಿಂದ ಸುಮ್ಮನೆ ನೆಟ್ಟಿಗೆ ಬದುಕೋದು ಕಲಿ. ಛೇ, ಏನೋ ಮಚ್ಚ ಹಾಗೆ ಹೇಳ್ಬಿಟ್ಟು ಹೋದ್ಲು. ಸುಮ್ಮನೆ ಬಿಡಬಾರ್ದು ಮಚ್ಚ ಅವಳನ್ನ. ಬೇಡ ಮಚ್ಚ, ಸುಮ್ಮನೆ ಇರೋ. ನೀನೇ ಕೇಳಿಸ್ಕೊಂಡ್ಯಲ್ಲ. ಸುನಿ ಹೇಳಿರೋ ಮಾತಿಗೆ ಅನಿ ತಿರುಗಿಸಿ ಕ್ವಶನ್ ಕೂಡ ಮಾಡಿಲ್ಲ. ಅವಳು ಏನೇ ಮಾಡಿದ್ರು ನನ್ನ ಒಳ್ಳೇದಕ್ಕೆ ಅಂತ ಎಷ್ಟು ಧೈರ್ಯವಾಗಿ ಹೇಳ್ಕೊಂಡ್ಲು ಅಲ್ವಾ. ನೋಡು, ಅದರಲ್ಲೇ ಅರ್ಥ ಮಾಡ್ಕೋಬೇಕು ಅವರಿಬ್ಬರು ಫ್ರೆಂಡ್ಶಿಪ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ. ಅದರಲ್ಲೂ ಸುನಿ ಅನಿಗೆ ಯಾವತ್ತೂ ಕೆಟ್ಟದ್ದು ಮಾಡಲ್ಲ. ಅದಕ್ಕೆ ತಾನೇ ಅನಿ ಅಷ್ಟು ಸ್ಟ್ರಾಂಗಾಗಿ ನಂಬಿದಾಳೆ ಅವಳನ್ನ. ಎಲ್ರಿಗೂ ಇಂಥ ಫ್ರೆಂಡ್ಶಿಪ್ ಸಿಕ್ಕರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಮಚ್ಚ. ಇವಾಗ ನಮ್ಮ ಫ್ರೆಂಡ್ಶಿಪ್ಪೇ ನೋಡು, ನಾನು ಮಾಡೋದೆಲ್ಲ ಸರಿ ಅಂತೀರ, ಬಟ್ ನಾನು ಮಾಡ್ತಾ ಇರೋದೇ ತಪ್ಪು. ಆದರೆ ಅವಳು ಹಾಗಲ್ಲ. ಏನೇ ತಪ್ಪು ಮಾಡಿದ್ರು ಅದನ್ನು ಪಾಯಿಂಟ್ ಔಟ್ ಮಾಡಿ ಹೇಳಿ ತನ್ನ ಫ್ರೆಂಡನ್ನು ಸರಿ ಮಾಡ್ಕೋತಾ ಇದ್ದಾರೆ. ಗ್ರೇಟ್ ಮಚ್ಚ. ನಿಜ ಅಲ್ವಾ? ಒಬ್ಬ ಒಳ್ಳೆ ಫ್ರೆಂಡ್ 100 ಜನ ಫ್ರೆಂಡ್ಗೆ ಸಮ ಆಗಿರ್ತಾರಂತೆ. ನಾವು ಮಾಡೋ ತಪ್ಪುಗಳನ್ನು ಬೇರೆ ಯಾರ ಹತ್ರನೂ ಹೇಳ್ದೇನೆ ನಮ್ಮ ಹತ್ರನೇ ಬಂದು ಇದು ತಪ್ಪು, ಇದನ್ನು ಸರಿ ಮಾಡ್ಕೋ ಅಂತ ಹೇಳೋ ಫ್ರೆಂಡ್ ಸಿಗೋದು ತುಂಬಾ ಕಡಿಮೆ. ಆ ಥರ ಫ್ರೆಂಡ್ಶಿಪ್ ಸಿಕ್ಕರೆ ಅದು ಯಾವುದೋ ಜನ್ಮದ ಪುಣ್ಯ ಆಗಿರುತ್ತೆ. ಮುಂದೆ ಅನಿ ತಾನು ಅನ್ಕೊಂಡ ಹಾಗೆ ತನ್ನ ಜೀವನನ ಸಕ್ಸಸ್ಫುಲ್ಲಾಗಿ ಲೀಡ್ ಮಾಡ್ತಾಳೆ. ಸಲೀಮ್ ಅನ್ನೋರು ಕಮೆಂಟ್ ಮಾಡಿದರು, ಮೊಹಮ್ಮದ್ ಮಸೂದ್ ಬರ್ಡೇ ಇದೆ, ವಿಶ್ ಮಾಡಿ ಅಂತ. ಹಾಯ್ ಮೊಹಮ್ಮದ್ ಮಸೂದ್, ವಿಶ್ ಯು ಹ್ಯಾಪಿ ಬರ್ಡೇ. ಹಾಗೆ ರಮ್ಯಾ ಅನ್ನೋರು ಕಮೆಂಟ್ ಮಾಡಿದರು, ಹಾಯ್ ಹೇಳಿ ಅಂತ. ಹಾಯ್ ರಮ್ಯಾ, ಹೇಗಿದ್ದೀರಾ? ಸುಮೇಧ್ ಅನ್ನೋರು ಕಮೆಂಟ್ ಮಾಡಿದರು, ಸ್ನೇಹ ಅವ್ರ ಬರ್ಡೇ ವಿಶ್ ಮಾಡಿ ಅಂತ. ಹಾಯ್ ಸ್ನೇಹ, ಹೇಗಿದ್ದೀರಾ? ವಿಶ್ ಯು ಹ್ಯಾಪಿ ಬರ್ಡೇ. ಹಾಯ್ ಮಂಜು ದೇವಿಕಾ, ಹೇಗಿದ್ದೀರಾ? ಪದ್ಮಾ ಅನ್ನೋರು ಕಮೆಂಟ್ ಮಾಡಿದರು, ಅವ್ರ ಅಮ್ಮಂಗೆ ಹಾಯ್ ಹೇಳಿ ಅಂತ. ಹಾಯ್ ಸುಮಾದೇವಿ, ಹೇಗಿದ್ದೀರಾ? ಹಾಗೆ ಭವ್ಯ ಅನ್ನೋರು ಕಮೆಂಟ್ ಮಾಡಿದರು, ಅವ್ರ ಫ್ರೆಂಡ್ಗೆ ವಿಶ್ ಮಾಡಿ ಅಂತ. ಹಾಯ್ ಜಯ, ವಿಶ್ ಯು ಹ್ಯಾಪಿ ಬರ್ಡೇ. ಭೂಮಿ ಅನ್ನೋರು ಕಮೆಂಟ್ ಮಾಡಿದರು, ಬಾನು ಅನ್ನೋರಿಗೆ ಹಾಯ್ ಹೇಳಿ ಅಂತ. ಹಾಯ್ ಬಾನು, ಹೇಗಿದ್ದೀರಾ? ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಾ ಇದ್ದಾರೆ. ಯಾರ್ಯಾರು ಹಾಗೆ ವೀಡಿಯೋಸ್ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವೀಡಿಯೋ ನೋಡ್ಬೋದು. ಸರಿ ವೀಕ್ಷಕರೇ, ನಾನಿನ್ನು ಹೊರಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ.